ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಕಳೆದ 2 ವರ್ಷಗಳಿಂದ ಹೆಚ್ಚು ಕಡಿಮೆ ಜೈಲಿನಲ್ಲಿದ್ದಾರೆ ಕಣ್ರಿ. ಒಂದು ಸಲ ಸ್ವಲ್ಪ ರಿಲೀಫ್ ಸಿಕ್ತು, ಅದಾದ ಬಳಿಕ ಮತ್ತೆ ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಇವತ್ತಿಗೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ಇನ್ಫ್ಯಾಕ್ಟು ಜೈಲಿನ ಅಧಿಕಾರಿಗಳು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಜೈಲಿನ ಅಧಿಕಾರಿಗಳು ಒಂದಷ್ಟು ಸಬೂಬನ್ನು ಕೊಟ್ಟಿದ್ದರು, ಉತ್ತರವನ್ನು ಕೊಟ್ಟಿದ್ದರು, ವರದಿಯನ್ನು ಸಲ್ಲಿಸಿದರು. ಆ ವರದಿಯಲ್ಲಿ ದರ್ಶನ್ಗೆ ಏನೇನು ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇನ್ನು ಏನು ಬದಲಾವಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸೂಚನೆಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗಾದರೆ ಏನೆಲ್ಲ ಫೆಸಿಲಿಟೀಸ್ಗಳು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರಿಗೆ ಸಿಗ್ತಾ ಇದೆ, ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಇದ್ದಂಥ ಸಂದರ್ಭದಲ್ಲಿ ವಿಪರೀತವಾದಂಥ ಬೆನ್ನು ನೋವು ಕಾಡಿದಂಥ ಕಾರಣಕ್ಕೋಸ್ಕರ ದರ್ಶನ್ ಅವರಿಗೆ ಆವತ್ತು ಬೇಲ್ ಸಿಕ್ಕಿತ್ತು. ಆದರೆ ಇದೇ ಬೇಲ್ ಪಡೆದು ದರ್ಶನ್ ಹೊರಗಡೆ ಬಂದ ಬಳಿಕ ಸಿನಿಮಾ ಶೂಟಿಂಗು, ಹಾಗೆಯೇ ಸಿನಿಮಾ ಶೂಟಿಂಗಿಗೋಸ್ಕರ ಫಾರಿನ್ ಟ್ರಿಪ್ಪು, ಕೆಲವೊಂದಷ್ಟು ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸ್ತಿದ್ದಂಥ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಸರ್ಕಾರ ತುಂಬ ಕಾಳಜಿಯನ್ನು ವಹಿಸಿ, ಅಂದರೆ ಬೇರೆ ಇನ್ಯಾವುದೇ ಕೇಸ್ನಲ್ಲೂ ಕೂಡ ವಹಿಸದಷ್ಟು ಕಾಳಜಿಯನ್ನು ದರ್ಶನ್ ಕೇಸ್ನಲ್ಲಿ ವಹಿಸಿ ದರ್ಶನ್ ಹೊರಗಡೆ ಇರೋದೇ ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಮತ್ತೆ ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಜಾಮೀನನ್ನೂ ಕೂಡ ಕ್ಯಾನ್ಸಲ್ ಮಾಡಿಸ್ತು. ಅದು ಯಾವ ಸಾಧನೆಗೋ ಅಥವಾ ಯಾವ ಪುರುಷಾರ್ಥಕ್ಕೋ ಅನ್ನೋದು ದೇವರಣೆ ನಮಗಂತೂ ಅರ್ಥ ಆಗಲಿಲ್ಲ. ಒಂದು ಕಡೆ ದರ್ಶನ್ ಅವರು ಈ ಪ್ರಕರಣದಲ್ಲಿ ಆರೋಪಿ ಅಥವಾ ಅಪರಾಧಿ ಇದ್ಯಾವುದು ಕೂಡ ಇನ್ನೂ ಕೂಡ ಸಾಬೀತಾಗಲಿಲ್ಲ. ಜಸ್ಟ್ ಅವ್ರ ಮೇಲಿರೋದು ಆರೋಪ ಅಷ್ಟೇ, ಅಪರಾಧಿ ಅಂತೇಳಿ ತೀರ್ಮಾನ ಆಗಲಿಲ್ಲ. ಬಟ್ ಆದರೆ ಇವರು ಸಾಕ್ಷಿ ಮೇಲೆ ಏನಾದರೂ ಒತ್ತಡವನ್ನು ಹೇರ್ತಾರೆ, ಆರಾಮಾಗಿ ಇರಬಾರ್ದು ಅನ್ನುವಂತಹ ಹೊಟ್ಟೆ ಕಿಚ್ಚಿನ ಕಾರಣಕ್ಕೋಸ್ಕರ ದರ್ಶನ್ ಅವರನ್ನು ಮತ್ತೆ ಜೈಲು ಸೇರುವಂತೆ ಮಾಡಿದ್ರು. ಇದಕ್ಕಂತ ದರ್ಶನ್ಗಿಂತನೂ ಕೂಡ ಗಂಭೀರವಾದಂಥ ಪ್ರಕರಣಗಳಲ್ಲಿ ಆರೋಪಿಗಳಾಗಿರುವಂತಹ ಅದೆಷ್ಟೋ ಜನರು ಹೊರಗಡೆ ಆರಾಮಾಗಿ ಸುತ್ತಾಡಿಕೊಂಡಿದ್ದಾರೆ. ಅದೆಷ್ಟೋ ರಾಜಕಾರಣಿಗಳು ಇವತ್ತಿಗೂ ಕೂಡ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಆದರೆ ದರ್ಶನ್ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತೇಳಿ ಇಚ್ಛೆಪಟ್ಟಂಥ ಕೆಲವು ಕಿಡಿಗೇಡಿಗಳು ದರ್ಶನ್ ಅವರನ್ನು ಮತ್ತೆ ಜೈಲಿನಲ್ಲಿ ಕೊಡೆಯುವ ರೀತಿ ಮಾಡಿದ್ರು. ಇದೇ ರೀತಿ ದರ್ಶನ್ ಈಗ ಜೈಲು ವಾಸವನ್ನು ಮುಂದುವರಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆಗಿದ್ದರೆ, ನಿಮಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ವರ್ಷ ಬೇಲ್ ಅಪ್ಲಿಕೇಶನನ್ನು ಹಾಕಲೇಬೇಡಿ ಅಂತ ಹೇಳ್ಬಿಟ್ಟು ಖಡಕ್ಕಾಗಿ ಹೇಳಿದೆ. ಸೊ ದಟ್ ಈಗ ದರ್ಶನ್ ಇನ್ನೊಂದು ವರ್ಷಗಳ ಕಾಲ ಜೈಲಿನ ದರ್ಶನವನ್ನೇ ಮಾಡಿಕೊಂಡು ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ದರ್ಶನ್ ಅವರು ಕಳೆದ ಬಾರಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇರೋದಕ್ಕೂ ಈಗ ಪರಪ್ಪನ ಅಗ್ರಹಾರದಲ್ಲಿ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ದರ್ಶನ್ ಅವರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂಥ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದಂಥ ಸಾಕಷ್ಟು ಅಂಶಗಳು ಪ್ರಮುಖ ಕಾರಣ ಆಗ್ತವೆ. ಈ ಬಾರಿ ಅರಮನೆಯಲ್ಲ, ಬದಲಿಗೆ ಅಕ್ಷರಶಃ ದರ್ಶನ್ ಪಾಲ್ಗೆ ಜೈಲು ಸೆರೆಮನೆಯಾಗಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದಂತಹ ದರ್ಶನ್ಗೆ ಜೈಲಿನಲ್ಲಿ ದಿನ ನಿತ್ಯ ನರಕವನ್ನು ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖುದ್ದು ದರ್ಶನ್ ಅವರೇ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂಥ ಅರ್ಜಿಯಲ್ಲಿ ಜೈಲು ಜೀವನದ ಕಷ್ಟವನ್ನು ಹೇಳಿದರು. ಜೈಲಿನಲ್ಲಿ ಸೌಲಭ್ಯಗಳ ಕೊರತೆ, ಆರೋಗ್ಯ ಸಮಸ್ಯೆ, ಸಹ ಕೈದಿಗಳಿಂದ ಕಿರುಕುಳ, ಬೆದರಿಕೆ, ಕುಟುಂಬವನ್ನು ಭೇಟಿ ಮಾಡೋದಕ್ಕೆ ಜೈಲಧಿಕಾರಿಗಳಿಂದ ಅವಕಾಶ ನಿರಾಕರಣೆ, ವೃತ್ತಿ ಬದುಕು ಅಂತ್ಯವಾಗುವಂಥ ಆತಂಕ, ಹೀಗೆ ಸಾಲು ಸಾಲು ಕಾರಣಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂಥ ದರ್ಶನ್ ಅವರು ನಿಯಮ ಮೀರಿ ತಮ್ಮನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇವತ್ತಿಗೂ ಕೂಡ ಇರಿಸಲಾಗಿದೆ ಅನ್ನುವಂತಹ ಆಘಾತಕಾರಿ ಅಂಶವನ್ನು ಕೂಡ ಉಲ್ಲೇಖಿಸಿ ಜಾಮೀನು ಕೊಡುವಂತೆ ಕೇಳಿಕೊಂಡಿದ್ದರು. ಆದರೆ ದುರಾದೃಷ್ಟವಶಾತ್ ದರ್ಶನ್ ಅವರ ಜಾಮೀನು ಅರ್ಜಿಯನ್ನು ಇಲ್ಲಿ ಸುಪ್ರೀಂ ಕೋರ್ಟು ರಿಜೆಕ್ಟ್ ಮಾಡಿತು. ಈ ಅರ್ಜಿ ಸಲ್ಲಿಸಿದಂತಹ ತಪ್ಪಿಗೆ ಈಗ 1 ವರ್ಷ ದರ್ಶನ್ ಜೈಲಿನಲ್ಲಿ ಕೂರಬೇಕಾದಂಥ ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಜೈಲಿನಿಂದ ಕದಲದಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇದೇ ಸಮಯದಲ್ಲಿ ದರ್ಶನ್ ಮಾಡಿದಂಥ ಆರೋಪಕ್ಕೆ ಜೈಲಾಧಿಕಾರಿಗಳು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ಕೊಡಲಾಗಿರುವಂಥ ಸೌಲಭ್ಯಗಳ ಕುರಿತು ವರದಿಯನ್ನು ಕೇಳಿತು ಸುಪ್ರೀಂ ಕೋರ್ಟ್. ಅದರ ಅನುಸಾರ ಕಾರಾಗೃಹ ಇಲಾಖೆ ಸಲ್ಲಿಸಿರುವಂಥ ರಿಪೋರ್ಟ್ನ ಮಾಹಿತಿ ಇಲ್ಲಿದೆ ನೋಡಿ. ದರ್ಶನ್ ಜೈಲಿನಲ್ಲಿ ಸಹ ಕೈದಿಗಳಿಂದ ಕಿರುಕುಳ ಮತ್ತು ಬೆದರಿಕೆಯ ಆರೋಪವನ್ನು ಮಾಡಿದರು. ಇದಕ್ಕೆ ಜೈಲಾಧಿಕಾರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ದರ್ಶನ್ ಇರುವಂಥ ಬ್ಯಾರಕ್ನಲ್ಲಿ 24/7 ಭದ್ರತೆಯನ್ನು ಕೊಡಲಾಗ್ತಿದೆ ಅಂಥೇಳಿ ಹೇಳಿದ್ದಾರೆ. ಒಬ್ಬ ಸಹಾಯಕ ಜೈಲರ್ ಮತ್ತೊಬ್ಬ ಜೈಲು ವಾರ್ಡರ್ ಹಗಲಿನಲ್ಲಿ ದರ್ಶನ್ ಅವರ ಕಾವಲು ಕಾಯ್ತಾ ಇದ್ದಾರೆ. ಇನ್ನು ಜೈಲಾಧಿಕಾರಿಗಳು ರಾತ್ರಿ ಸಮಯದಲ್ಲಿ 2 ಜೈಲ್ ಹೆಡ್ಗಳು, ವಾರ್ಡರ್ಗಳು ನಿಯೋಜನೆಯನ್ನು ಮಾಡಲಾಗಿದೆ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಬೇರೆ ಕೈದಿಗಳಿಗೆ ಇಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕಾರಿಡಾರ್ಗೆ ಬಾರದಂತೆ ಬ್ಯಾರಕನ್ನು ಹಾಕಲಾಗಿದೆ.
ಬ್ಯಾರಕ್ ಮುಂಭಾಗದ ಕಾರಿಡಾರ್ನಲ್ಲಿ CCTVಯನ್ನು ಕೂಡ ಅಳವಡಿಸಲಾಗಿದೆ ಅನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಜೈಲಿನಲ್ಲಿ ದರ್ಶನ್ಗೆ ಮೂಲಭೂತ ವ್ಯವಸ್ಥೆಗಳನ್ನು ಒದಗಿಸಲಾಗಿದೆ. ಕಾರ್ಪೆಟ್ಟು, ಕಂಬಳಿ, ತಟ್ಟೆ, ಲೋಟ, ಬೌಲು ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇಷ್ಟೇ ಅಲ್ಲ, ಸ್ನಾನದ ಸೋಪು, ಬಟ್ಟೆ ತೊಳೆಯುವಂಥ ಸೋಪು, ತೆಂಗಿನ ಎಣ್ಣೆ, ಟೂತ್ ಪೇಸ್ಟು ಮತ್ತು ಸ್ವಚ್ಛತೆಗಾಗಿ ಪಿನಾಯಿಲು, ಬ್ಲೀಚಿಂಗ್ ಪೌಡರ್ ಕೂಡ ಅಲ್ಲಿ ಕೊಡಲಾಗಿದೆ. ಅವರು ಕತ್ತಲೆ ಕೋಣೆಯಲ್ಲಿ ಇಲ್ಲವೇ ಇಲ್ಲ. ಬದಲಿಗೆ ಉತ್ತಮವಾದಂಥ ಗಾಳಿ ಮತ್ತು ಬೆಳಕಿನ ಸೌಲಭ್ಯವಿರುವಂಥ ವಿಶಾಲವಾದಂಥ ಬ್ಯಾರಕ್ನಲ್ಲಿ ದರ್ಶನ್ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಇರುವಂತಹ ಕೊಠಡಿಯಲ್ಲಿ ಗಾಳಿಗಾಗಿ ಸೀಲಿಂಗ್ ಫ್ಯಾನನ್ನು ಕೂಡ ಅಳವಡಿಸಲಾಗಿದೆ. ಜೈಲಿನಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಇರೋದರಿಂದ ದರ್ಶನ್ ಇರುವಂಥ ಕೊಠಡಿಯ ಕಿಟಕಿ ಮತ್ತು ಬಾಗಿಲುಗಳಿಗೆ ವಿಶೇಷವಾಗಿ ಸೊಳ್ಳೆ ಪರದೆಯನ್ನು ಕೂಡ ಅಳವಡಿಸಲಾಗಿದೆ. ಇಷ್ಟೇ ಅಲ್ಲದೆ ಕಾಲ ಕಳೆಯೋದಕ್ಕೆ ದಿನಪತ್ರಿಕೆಗಳು ಮತ್ತು ಮಾಸಿಕ ಪತ್ರಿಕೆಗಳನ್ನು ಕೂಡ ಕೊಡಲಾಗ್ತಿದೆ. ಇದರ ಜೊತೆಗೆ ಅವರು ಓದಿಕೊಳ್ಳಲು ಕತೆ ಮತ್ತು ಜ್ಞಾನ ಹೆಚ್ಚಿಸುವಂಥ ವಿವಿಧ ಪುಸ್ತಕಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತೇಳ್ಬಿಟ್ಟು ಕಾರಾಗೃಹ ಇಲಾಖೆ ಸಲ್ಲಿಸಿರುವಂಥ ವರದಿಯಲ್ಲಿ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಸಾಮಾನ್ಯವಾಗಿ ಜೈಲಿನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಸಿಗೋದು ಅಪರೂಪ. ಆದರೆ ದರ್ಶನ್ ಇರುವಂಥ ಬ್ಯಾರಕ್ನಲ್ಲಿ ಇಂಡಿಯನ್ ಮತ್ತು ವೆಸ್ಟರ್ನ್ ಶೌಚಾಲಯ ಎರಡೂ ಕೂಡ ಇದೆ. ದರ್ಶನ್ಗೆ ಇರುವಂತಹ ಬೆನ್ನು ನೋವಿನ ಸಮಸ್ಯೆಯನ್ನು ಪರಿಗಣಿಸಿ ಫಿಸಿಯೋಥೆರಪಿಸ್ಟ್ಗಳು ನೀಡಿರುವಂಥ ಸಲಹೆಯ ಮೇರೆಗೆ ಕೂರಲು ಒಂದು ವಿಶೇಷವಾದಂಥ ಕುರ್ಚಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಜೈಲಿನಲ್ಲಿರುವಂಥ ಎಲ್ಲ ಕೈದಿಗಳಿಗೆ ಕೊಡುವಂತೆ ದರ್ಶನ್ಗೆ ನಿತ್ಯದ ಆಹಾರವನ್ನು ಜೈಲಿನ ಮೆನುವಿನಂತೆ ಪೂರೈಕೆ ಮಾಡಲಾಗ್ತಿದೆ. ಇದರ ಜೊತೆಯಲ್ಲಿ ಪ್ರತಿದಿನ ಮೊಟ್ಟೆ, ಬ್ರೆಡ್ಡು, ಹಾಲನ್ನು ಹೆಚ್ಚುವರಿಯಾಗಿ ಕೊಡಲಾಗ್ತಿದೆ. ಇದಲ್ಲದೆ ದರ್ಶನ್ ಭೇಟಿಗೆ ಬರುವವರು ತರುವಂಥ ಹಣ್ಣು, ಡ್ರೈ ಫ್ರೂಟ್ಸ್ ಅವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಜೈಲು ಆಡಳಿತ ಮಾಡ್ಕೊಂಡು ಬಂದಿದೆ. ಅದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದೆ ಅನ್ನೋದನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆ ದರ್ಶನ್ ಪರಪ್ಪನ ಅಗ್ರಹಾರದ ಪಾಲಾದಂಥ ಸಂದರ್ಭದಲ್ಲಿ ಕೆಲವರು ತಮ್ಮಿಂದ ಸಹಾಯವನ್ನು ಪಡೆದು ಕಷ್ಟಕಾಲದಲ್ಲಿ ನೋಡಲು ಬರಲಿಲ್ಲ ಅಂತೇಳ್ಬಿಟ್ಟು ದರ್ಶನ್ ಅಂದುಕೊಂಡ್ರೆ ಭಯದಲ್ಲಾದರೂ ಕೂಡ ಓಡಿಕೊಂಡು ದರ್ಶನನ್ನು ನೋಡಲು ಬಂದಿದ್ದರು. ಮತ್ತು ಕೆಲವರು ದರ್ಶನ್ ಹೊರ ಬಂದ ಮೇಲೆ ಯಾರೆಲ್ಲ ಬಂದಿಲ್ಲ ಅವರ ಹೆಸರನ್ನೇ ಪಟ್ಟಿ ಮಾಡಿಕೊಂಡು ತಿನ್ನುವ ಅನ್ನಕ್ಕೆ ಕಲ್ಲು ಹಾಕಿದರೆ ಏನು ಗತಿ ಅಂತಲೂ ಕೂಡ ಹೆದರ್ಕೊಂಡು ಹೋಗಿದ್ರು ಅನ್ನೋಂಥ ಮಾತುಗಳು ಕೇಳಿ ಬಂದಿತ್ತು. ಆದರೆ ಈ ಬಾರಿ ಮಾತ್ರ ಜೈಲಿನ ಸುತ್ತಮುತ್ತ ಹೆಚ್ಚಾಗಿ ಕಂಡು ಬಂದಿದ್ದು ವಿಜಯಲಕ್ಷ್ಮಿ ದರ್ಶನ್ ಅವರು ಮಾತ್ರ. ಆದಾಗ್ಯೂ ಕೂಡ ದರ್ಶನ್ ಕುಟುಂಬಸ್ಥರನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನೋಂಥ ಆರೋಪ ಮಾಡಿದ್ರು. ಇದಕ್ಕೂ ಕೂಡ ಈ ವರದಿಯಲ್ಲಿ ಉತ್ತರವನ್ನು ಕೊಡಲಾಗಿದೆ. ಆಗಸ್ಟ್ 25ರಿಂದ ಈ ಬಾರಿ ಚಿತ್ರರಂಗದ ಸ್ನೇಹಿತರು ಯಾರೂ ಕೂಡ ಸುಳಿಯದಿದ್ದರೂ ಕೂಡ ಪತ್ನಿ ವಿಜಯಲಕ್ಷ್ಮಿ ದರ್ಶನ್, ಅತ್ಯಾಪ್ತ ಗೆಳೆಯ ತನ್ವೀರ್ ಮತ್ತು ಕುಟುಂಬಸ್ಥರು 70 ಬಾರಿ ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ. ಎಷ್ಟು? 70 ಬಾರಿ. ಇದಲ್ಲದೆ 73 ಬಾರಿ ಫೋನ್ನಲ್ಲಿ ದರ್ಶನ್ ಮಾತನಾಡಿದ್ದಾರೆ. ಜೈಲಿನಲ್ಲಿ 28 ಬಾರಿ ದರ್ಶನ್ ತಮ್ಮ ವಕೀಲರನ್ನು ಭೇಟಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಕಾರಾಗೃಹ ಇಲಾಖೆ ಸಲ್ಲಿಸಿರುವಂಥ ವರದಿಯಲ್ಲಿ ನಮೂದಿಸಲಾಗಿದೆ. ಅಲ್ಲಿಗೆ ಇದು ಒಂದು ರೀತಿಯಲ್ಲಿ ರೆಕಾರ್ಡೆಡ್ ಡಾಕ್ಯುಮೆಂಟ್ಸ್, ಸುಮ್ಮನೆ ಹೇಳೋದಲ್ಲ. ಪ್ರತಿಯೊಂದಕ್ಕೂ ಕೂಡ ಸೂಕ್ತವಾದಂಥ ದಾಖಲೆಯನ್ನು ಒದಗಿಸಬೇಕಾಗ್ತದೆ. ಅದನ್ನು ಒದಗಿಸಿ ಸುಪ್ರೀಂ ಕೋರ್ಟ್ಗೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಈ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿಗೆ ದರ್ಶನ್ ಮಾಡಿರುವಂಥ ಆರೋಪದ ಪ್ರಕಾರ ಏನೂ ಕೂಡ ಆಗಿಲ್ವಾ, ದರ್ಶನ್ ಆರೋಪನೇ ಸುಳ್ಳ ಅನ್ನೋ ರೀತಿಯಲ್ಲೂ ಕೂಡ ಈಗ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದರೆ ಈಗ ದರ್ಶನ್ ಹೇಳಿದ್ದು ಸತ್ಯನಾ, ಕಾರಾಗೃಹ ಇಲಾಖೆ ಅಧಿಕಾರಿಗಳು ಹೇಳಿದ್ದು ಸತ್ಯನಾ, ಯಾರು ಹೇಳಿದ್ದು ಸತ್ಯ, ಯಾರು ಹೇಳಿದ್ದು ಸುಳ್ಳು ಅನ್ನೋದ್ರ ಬಗ್ಗೆಯೂ ಕೂಡ ಬಹುಶಃ ಸುಪ್ರೀಂ ಕೋರ್ಟ್ ತನಿಖೆ ನಡೆಸೋದಕ್ಕೆ ಆದೇಶವನ್ನು ಕೊಡ್ಬೋದಾ, ಕಾದು ನೋಡಬೇಕು. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.